ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋಗೆ ವೆಲ್ಕಮ್ ಮಾಡ್ಕೊಳ್ತಾ, ಈ ಒಂದು ವಿಡಿಯೋದಲ್ಲಿ ಇವತ್ತು ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇರುವಂಥ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಹಿಸ್ಟ್ರಿ ಆಫ್ ಡೈರೆಕ್ಟ್ ಸೆಲ್ಲಿಂಗ್. ಒಂದು ಡೈರೆಕ್ಟ್ ಸೆಲ್ಲಿಂಗ್ನ ಇತಿಹಾಸವನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು 1930ರ ಆಸುಪಾಸಲ್ಲಿ ಅಮೇರಿಕದಲ್ಲಿ ಶುರುವಾಗುತ್ತೆ. 2017ರ ಒಂದು ಫಿಕ್ಕಿ ರಿಪೋರ್ಟ್ ಪ್ರಕಾರ, ಫಿಕ್ಕಿ ಅಂತ ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತೇಳಿ, ಅದು ಕೂಡ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಅಂಗಸಂಸ್ಥೆ ಅಂತ ಅನ್ಬೋದು. ಆ ಒಂದು ರಿಪೋರ್ಟ್ ಪ್ರಕಾರ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನುವಂಥದ್ದು ಪ್ರಪಂಚಾದ್ಯಂತ 10 ಕೋಟಿಗಿಂತ ಹೆಚ್ಚು ಜನರಿಗೆ ಒಂದು ಪಾರ್ಟ್ ಟೈಮ್ ಉದ್ಯೋಗ ಅವಕಾಶವನ್ನು ನೀಡಿದೆ ಅಂತೇಳಿ ಹೇಳಲಾಗಿದೆ. ಟಾಪ್ 10 ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನ ಮಾರ್ಕೆಟ್ನ ನೀವು ಗಮನಿಸೋದಾದರೆ, ಇಡೀ ಪ್ರಪಂಚದಲ್ಲಿ ಎಷ್ಟೋ ದೇಶಗಳಿದ್ದಾವೆ, ಅಷ್ಟು ದೇಶಗಳಲ್ಲಿ ಟಾಪ್ 10 ಎಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಅಂತ ನೀವು ಗಮನಿಸೋದಾದರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್, ಮೊದಲನೇದಾಗಿ ಅಮೇರಿಕಾ, ಎರಡನೇದು ಚೀನಾ, ಮೂರನೇದು ಜಪಾನ್, ನಾಲ್ಕನೇದು ಕೊರಿಯಾ, ಐದನೇದು ಬ್ರೆಜಿಲ್, ಆರನೇದು ಜರ್ಮನಿ, ಏಳನೇದು ಮೆಕ್ಸಿಕೋ, ಎಂಟನೇದು ಫ್ರಾನ್ಸ್, ಒಂಬತ್ತನೇದು ಮಲೇಷಿಯಾ, 10ನೇದು UK. ಸೊ ಫಿಕ್ಕಿ KPMGಯ ಒಂದು ರೀಸೆಂಟ್ ವರದಿ ಪ್ರಕಾರ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನುವಂಥದ್ದು 2025 ಒಳಗಡೆ 64,500 ಕೋಟಿ ರೂಪಾಯಿಗಳನ್ನ ರೀಚ್ ಆಗ್ಬೋದು ಅಂತ ಹೇಳಿ ಒಂದು ಎಸ್ಟಿಮೇಷನ್ ಮಾಡಿದರು. ಜೊತೆಗೆ 1,80,00,000 ಭಾರತೀಯರಿಗೆ ಒಂದು ಸ್ವಯಂ ಉದ್ಯೋಗ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಒಂದು ಅವಕಾಶದ ರೂಪದಲ್ಲಿ ಒದಗಿಸ್ಕೊಡುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ 60% ಮಹಿಳೆಯರೇ ಇರ್ತಾರೆ ಅಂತೇಳಿ ಅಂದಾಜಿಸಲಾಗಿದೆ. ಸೊ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಯಾಕೆ ಅತಿ ಹೆಚ್ಚು ಮಹಿಳೆಯರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನುವಂಥದ್ದು ಒಂದು ಸೂಟಬಲ್ ಬಿಸ್ನೆಸ್ ಅಂತೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಮಹಿಳೆಯರು ಭಾರತದಲ್ಲಿ ಹೌಸ್ ವೈಫ್ ಆಗಿರ್ತಾರೆ, ಮನೆ ಕೆಲಸವನ್ನು ಮಾಡ್ಕೊಳ್ತಾ ಇರ್ತಾರೆ. ಸೊ ಅಂಥವರಿಗೆ ಅತಿ ಹೆಚ್ಚು ಸಮಯ ಇರೋದ್ರಿಂದ ಈ ಒಂದು ಬಿಸ್ನೆಸ್ ಒಂದು ಪಾರ್ಟ್ ಟೈಮ್ನಲ್ಲಿ ಹೆಲ್ಪ್ ಮಾಡೋದ್ರಲ್ಲದೆ ಒಂದು ಇನ್ಕಮ್ ಮಾಡಲಿಕ್ಕೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೀವು ಗಮನಿಸೋದಾದರೆ, ಅತಿ ಹೆಚ್ಚು ಉಚಿತವಾಗಿ ಫ್ರೀ ಪಬ್ಲಿಸಿಟಿ ಮಾಡೋದು ಯಾರು ಅಂತ ನೋಡಿದರೆ, ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಅತಿ ಹೆಚ್ಚು ಫ್ರೀ ಪಬ್ಲಿಸಿಟಿ ಮಾಡೋದು ಹೆಣ್ಮಕ್ಳೇ. ನೀವು ಒಂದು ಸೀರೆ ತರಲಿ, ಅವರು ಒಂದು ಜ್ಯುವೆಲರಿ ಅಂಗಡಿಗೆ ಹೋಗಿ ಜ್ಯುವೆಲರಿ ತರಲಿ, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೋಗಿ, ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಈ ಥರ ನಾನು ಒಂದು ಅಂಗಡಿಗೆ ಹೋಗಿದ್ದೆ, ಇದನ್ನು ಪರ್ಚೇಸ್ ಮಾಡಿದೆ ಅಂತೇಳಿ ಉಚಿತವಾಗಿ ಫ್ರೀ ಪಬ್ಲಿಸಿಟಿ ಮಾಡ್ತಾರೆ ಹೆಣ್ಮಕ್ಳು. ಹಾಗಾಗಿ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೇ ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಬಾಯಿಂದ ಬಾಯಿಗೆ ಒಂದು ಪ್ರಾಡಕ್ಟನ್ನು ಜನರಿಗೆ ರೀಚ್ ಮಾಡಿಸುವಂತಹ ಒಂದು ವೇದಿಕೆ ಡೈರೆಕ್ಟ್ ಸೆಲ್ಲಿಂಗ್ ಆಪರ್ಚುನಿಟಿ. ಅದಕ್ಕೆ ನೇರ ಮಾರುಕಟ್ಟೆ ಅಂತ ಕರೀತಾರೆ. ಸೊ ಇದು ಅತಿ ಹೆಚ್ಚು ತುಂಬ ಸುಲಭವಾಗಿ ಯಾರಿಗೆ ಸಾಧ್ಯ ಈ ಒಂದು ಬಿಸ್ನೆಸ್ನ ಮಾಡಲಿಕ್ಕೆ ಅಂದರೆ ಅದು ಹೆಣ್ಮಕ್ಳಿಗೆ. ಯಾಕಂತಂದರೆ ಅವ್ರು ಮೊದಲೇ ಫ್ರೀ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅಂಥದ್ರಲ್ಲಿ ಪಬ್ಲಿಸಿಟಿ ಮಾಡೋದ್ರಿಂದನೂ ದುಡ್ಡು ಬರುತ್ತೆ ಅಂತಂದರೆ 100% ಅವ್ರು ದೊಡ್ಡ ಮಟ್ಟದಲ್ಲಿ ಈ ಒಂದು ಬಿಸ್ನೆಸ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಮಹಿಳೆಯರಿಗೆ ಅತಿ ಹೆಚ್ಚು ಸೂಟಬಲ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ, ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಮಗೆ ಏನೆಲ್ಲ ಬೆನಿಫಿಟ್ನ ನೀಡುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೇಳಿ, ಆ್ಯಂಡ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತಲೂ ಕೂಡ ಕರೀತಾರೆ. ಸೊ ಮೊದಲನೇದಾಗಿ ನೀವು ನೋಡೋದಾದರೆ ಎಕ್ಸ್ಟ್ರಾ ಇನ್ಕಮ್, ಅದನ್ನು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಂತಲೂ ಹೇಳ್ತಾರೆ, ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಂತಲೂ ಹೇಳ್ತಾರೆ. ಅಂದರೆ ನೀವು ಒಂದು ಕಡೆ ಒಂದು ಆದಾಯಕ್ಕೋಸ್ಕರ ಕೆಲಸ ಮಾಡ್ತಿರ್ತೀರ, ಅದನ್ನು ಫುಲ್ ಟೈಮ್ ಆಗಿ ನೀವು ತೊಗೊಂಡಿರ್ತೀರ. ಉದಾಹರಣೆಗೆ ಒಂದು ಜಾಬ್ ಅಂತ ಅಂದ್ಕೊಳ್ಳಿ, ಅದು ಪ್ರೈವೇಟ್ ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು. ಅದ್ರ ಜೊತೆಗೆ ಫ್ರೀ ಟೈಮ್ನಲ್ಲಿ ಇನ್ನೊಂದೇನೋ ಕೆಲಸ ಮಾಡಿ ನೀವು ಅಲ್ಲಿ ಇನ್ಕಮ್ ತೊಗೊಂಡ್ರೆ ಅದನ್ನು ಎಕ್ಸ್ಟ್ರಾ ಇನ್ಕಮ್ ಅಂತ ಕರೀತಾರೆ, ಅಥವಾ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಕರೀತಾರೆ, ಎರಡನೇ ಆದಾಯದ ಮೂಲ. ಸೊ ತುಂಬ ಜನರು ಈ ಒಂದು ಇಂಡಸ್ಟ್ರಿಯನ್ನು ಒಂದು ಕಡೆ ಕೆಲಸ ಮಾಡ್ಕೊಳ್ತಾ ಫ್ರೀ ಟೈಮ್ನಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೋಣ ಅನ್ನೋ ಕಾರಣಕ್ಕೆ ಈ ಒಂದು ಇಂಡಸ್ಟ್ರಿನ ತೊಗೊಳ್ತಾ ಇದ್ದಾರೆ ಆ್ಯಂಡ್ ತೊಗೊಂಡಿದ್ದಾರೆ. ಆ ಕಾರಣಕ್ಕೇ ಈ ಒಂದು ಬೆನಿಫಿಟ್ನ ಹೇಳ್ತಾ ಇದ್ದಾರೆ. ಈ ಇಂಡಸ್ಟ್ರಿಯ ಸ್ಪೆಷಾಲಿಟಿನೇ ಏನು ಅಂದರೆ, ನೀವು ಒಂದು ಕಡೆ ಕೆಲಸ ಮಾಡ್ಕೊಳ್ತಾ ಇದನ್ನು ನೀವು ಪಾರ್ಟ್ ಟೈಮ್ನಲ್ಲಿ ಕೆಲಸ ಮಾಡಿ ಇನ್ಕಮ್ನ ಪಡೀಲಿಕ್ಕೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಎರಡನೇದು ಫೈನಾನ್ಷಿಯಲ್ ಫ್ರೀಡಮ್. ಅಂದರೆ ನಾಳೆ ದಿನ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಒಂದು ಸಾಕಷ್ಟು ಆದಾಯವನ್ನು ಇಂಡಸ್ಟ್ರಿ ಮುಖಾಂತರ ಮಾಡಿ ಆ ದುಡ್ಡಿಂದನೇ ನೀವು ನೆಕ್ಸ್ಟ್ ನಿಮ್ಮ ಫುಲ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಮಟ್ಟಕ್ಕೆ ನೀವು ಆರ್ಥಿಕವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅದನ್ನೇ ಫೈನಾನ್ಷಿಯಲ್ ಫ್ರೀಡಮ್ ಸ್ಟೇಜ್ ಅಂತ ಕರಿತೀವಿ. ಅಂಥ ಒಂದು ಸ್ಟೇಜನ್ನು ಈ ಇಂಡಸ್ಟ್ರಿ ಮುಖಾಂತರ ನೀವು ರೀಚ್ ಆಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮೂರನೇದು, ಮುಂದಿನ ಪೀಳಿಗೆಗೆ ಒಂದು ಸೆಕ್ಯೂರಿಟಿಯನ್ನು ನೀವು ಕೊಡ್ಬೋದು ಈ ಒಂದು ಬಿಸ್ನೆಸ್ ಮುಖಾಂತರ. ಯಾವ ಥರ ಅಂತಂದರೆ, ಉದಾಹರಣೆಗೆ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಒಂದು ಒಳ್ಳೆ ಟೀಮ್ನ ಬಿಲ್ಡ್ ಮಾಡ್ತೀವಿ, ನಾಳೆ ನಮಗೇನೋ ಹೆಚ್ಚು ಕಮ್ಮಿ ಆಗಿ ನಾವು ಡೆತ್ ಆದ್ವಿ ಅಂತ ಅಂದ್ರೂ ನಾವು ಕಟ್ಟಿರುವಂಥ ಟೀಮ್ ಏನಿರುತ್ತೆ ಅದಂತೂ ವರ್ಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ನಮ್ಮ ಐಡಿಯಾನ
ನಾವು ವರ್ಕ್ ಮಾಡ್ತಿದ್ದಂಥ ಕಂಪನಿ ನಮ್ಮ ನಾಮಿನಿಗೆ ಟ್ರಾನ್ಸ್ಫರ್ ಮಾಡಿ ಕೊಡುತ್ತೆ. ಆ್ಯಂಡ್ ನಮ್ಮ ಟೀಮಿಂದ ಏನು ಬಿಸ್ನೆಸ್ ಆಗಿ ಇನ್ಕಮ್ ಬರ್ತಿರುತ್ತೆ ಅದು ನಮ್ಮ ನಾಮಿನಿಗೆ ಬರ್ತಾ ಇರುತ್ತೆ ಸ್ನೇಹಿತರೆ. ಅಂದರೆ ಮುಂದಿನ ಪೀಳಿಗೆಗೆ ಅಥವಾ ನಮ್ಮನ್ನು ನಂಬ್ಕೊಂಡಿರುವಂಥ ಒಂದು ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿಯನ್ನು, ಒಂದು ಆರ್ಥಿಕ ಭದ್ರತೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಈ ಇಂಡಸ್ಟ್ರಿ ಮುಖಾಂತರ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೀವು ನೋಡೋದಾದರೆ, ನಿಮ್ಮ ಬಿಸ್ನೆಸ್ಸಿಗೆ ನೀವೇ ಬಾಸ್ ಆಗಿರ್ತೀರ. ಇಲ್ಲಿ ಯಾರು ಕೂಡ ನಿಮಗೆ ಪ್ರೆಷರ್ ಹಾಕಲಿಕ್ಕೆ, ಟಾರ್ಗೆಟ್ ಕೊಡಲಿಕ್ಕೆ, ನೀವು ಹಿಂಗೇ ಕೆಲಸ ಮಾಡಬೇಕು, ಇಷ್ಟು ಗಂಟೆನೇ ಕೆಲಸ ಮಾಡಬೇಕು, ನಿಮ್ಮನ್ನು ಕಂಪ್ನಿಯಿಂದ ಕಿತ್ತಾಕ್ತೀನಿ, ಈ ಥರ ಭಯ ಪಡಿಸ್ಲಿಕ್ಕೆ ಯಾರು ಕೂಡ ಬಾಸ್ ರೂಪದಲ್ಲಿ ಇರಲ್ಲ. ಇಲ್ಲಿ ನಿಮ್ಗೆ ಇದ್ರೂ ಕೂಡ ಲೀಡರ್ಸ್ ರೂಪದಲ್ಲಿ ಇರ್ತಾರೆ. ಅದು ಕೂಡ ಸಪೋರ್ಟ್ ಮಾಡಲಿಕ್ಕೆ ಅವ್ರು ಯಾರು ಕೂಡ ನಿಮಗೆ ಟಾರ್ಗೆಟ್ ಹಾಕಲ್ಲ, ಪ್ರೆಷರ್ ಹಾಕಲ್ಲ, ನೀವು ಇಷ್ಟು ಅವರ್ ವರ್ಕ್ ಮಾಡಲೇಬೇಕು ಅಂತ ಅನ್ನಲ್ಲ. ನಿಮಗೆ ಇಷ್ಟ ಬಂದಂಥ ಸಮಯದಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ನಿಮ್ಮ ಬಿಸ್ನೆಸ್ಸಿಗೆ ನೀವೇ ಬಾಸ್ ಆಗಿರ್ತೀರಾ. ಈ ಬಿಸ್ನೆಸ್ಸಲ್ಲಿ ನಿಮಗೆ ಒಂದು ಐಡಿ ಅಂತೇಳಿ ಕಂಪನಿ ಕೊಟ್ಟಿರ್ತಾರೆ. ಐಡಿಯಾ ಫುಲ್ ಫಾರ್ಮ್ ಏನು ಅಂದರೆ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್. ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್, ನೀವು ಇಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ. ಕಂಪನಿಯ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಸ್ವತಂತ್ರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿರ್ತೀರ. ನಿಮಗೆ ಯಾವ ಟೈಮಲ್ಲಿ ಫ್ರೀ ಆಗುತ್ತೆ ಆ ಟೈಮಲ್ಲಿ ಕೆಲಸ ಮಾಡಿ, ಎಷ್ಟು ಬಿಸ್ನೆಸ್ ಸಾಧ್ಯ ಆಗುತ್ತೋ ಟೀಮ್ ಸಮೇತ ಅಷ್ಟು ಬಿಸ್ನೆಸ್ನ ಕಂಪ್ನಿ ಕೊಟ್ಟು ಅಷ್ಟು ಇನ್ಕಮ್ನ ಪಡೀಲಿಕ್ಕೆ ಕಂಪ್ನಿ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಹಂಗಾಗಿ ಇಲ್ಲಿ ನಿಮ್ಮ ಬಿಸ್ನೆಸ್ಸಿಗೆ ನೀವೇ ಬಾಸ್ ಆಗಿರ್ತೀರ. ಇನ್ನು ನಿಮ್ಮ ಕನಸಿನ ಮನೆಯನ್ನು ನೀವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅರ್ನಿಂಗ್ ಮಾಡಿ ಆ ಒಂದು ಅರ್ನಿಂಗಿಂದ ಕಟ್ಟಿಸ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂತಂದರೆ ಅಷ್ಟು ದೊಡ್ಡ ಅರ್ನಿಂಗ್ ಈ ಒಂದು ಬಿಸ್ನೆಸ್ಸಲ್ಲಿದೆ. ಅನ್ಲಿಮಿಟೆಡ್ ಇನ್ಕಮ್ ಆಪರ್ಚುನಿಟಿ ಅಂತ ಕರಿತೀವಿ. ಈಗ ಎಷ್ಟು ಬೇಕಾದರೂ ನೀವು ಇಲ್ಲಿ ಇನ್ಕಮ್ ತೊಗೊಳ್ಬೋದು. ನಿಮ್ಮ ಕಂಪನಿಯಲ್ಲಿ ಎಷ್ಟು ಬೇಕಾದರೂ ನಿಮ್ಮ ಟೀಮಿಂದ ಬಿಸ್ನೆಸ್ ಕೊಟ್ಟು ಎಷ್ಟು ಬೇಕಾದರೂ ಇನ್ಕಮ್ನ ತೊಗೊಳ್ಳೋವಂಥ ಅವಕಾಶ ಇರೋದ್ರಿಂದ ನೀವು ಕನಸಿನ ಮನೆ ಏನು ಕಂಡ್ಕೊಂಡಿರ್ತೀರ, ಇಂಥ ಮನೆ ನಾನು ಕಟ್ಟಿಸ್ಬೇಕು ಅಂತ, ಅಂಥ ಮನೆಯಲ್ಲಿ ಕಟ್ಟಿಸಿ ಅಂಥ ಮನೇಲಿ ಉಳಿಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ಲಕ್ಸುರಿ ಫಾರಿನ್ ಟ್ರಿಪ್ಸ್, ಎಷ್ಟೋ ಜನರಿಗೆ ಹೊರದೇಶಕ್ಕೆ ಹೋಗಬೇಕು ಅನ್ನೋ ಕನಸಿರುತ್ತೆ. ಅಂಥ ಕನಸನ್ನು ಒಂದು ಅಚೀವ್ಮೆಂಟ್ ರೂಪದಲ್ಲಿ, ಒಂದು ಗಿಫ್ಟ್ ರೂಪದಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಇರುವಂಥ ಒಂದು ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಈ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಅತಿ ಹೆಚ್ಚು ಕಂಪನಿಗಳು ಫಾರಿನ್ ಟ್ರಿಪ್ನ ಪ್ರಮೋಟ್ ಮಾಡ್ತಾರೆ. ಈ ಒಂದು ಟಾರ್ಗೆಟ್ನ ನೀವು ಕ್ಲಿಯರ್ ಮಾಡಿದರೆ ನೀವನ್ನ ಫಾರಿನ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ. ಸೊ ಅದ್ಭುತವಾದಂತಹ ಫಾರಿನ್ ಟ್ರಿಪ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ದೇಶ ವಿದೇಶಗಳನ್ನ ಉಚಿತವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಪಡೀಲಿಕ್ಕೆ ಸಾಧ್ಯತೆ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳ ಮುಖಾಂತರ. ಆ್ಯಂಡ್ ನೆಕ್ಸ್ಟ್ ಬೆನಿಫಿಟ್ ನೀವು ಇಂಡಸ್ಟ್ರಿಯಿಂದ ಪಡೆಯುವಂಥದ್ದು, ನೀವು ಪಬ್ಲಿಕ್ ಸ್ಪೀಕರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ನೂರಾರು ಜನರ ಮುಂದೆ, ಸಾವಿರಾರು ಜನರ ಮುಂದೆ ನೀವೊಂದು ಭಾಷಣ ಮಾಡಲಿಕ್ಕೆ, ನಿಮ್ಮ ಮಾತನ್ನು ಮೆಚ್ಚುಗೆ ಪಡೆಯುವಂಥ ಸಾವಿರಾರು ಜನ, ಲಕ್ಷಾಂತರ ಜನನ ಫ್ಯಾನ್ಸನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಜನ ಕಾಯ್ತಾ ಇರ್ತಾರೆ ನೀವು ಯಾವಾಗ ಬಂದು ಮಾತಾಡ್ತೀರಾ ವೇದಿಕೆ ಮೇಲೆ ಅಂತೇಳಿ. ಆ ಥರ ನಿಮ್ಮ ಸ್ಪೀಚ್ಗೆ ಒಂದು ಬೆಲೆಯನ್ನು ಬರ್ಸ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ, ನೀವು ಇಲ್ಲಿ ಜಾಯ್ನಿಂಗ್ ಆದ ತಕ್ಷಣ ನೀವು ಇಲ್ಲಿ ಮಾತಾಡಲೇಬೇಕು. ಇಲ್ಲ ಯಾಕಂದರೆ ಇಲ್ಲಿ ಮಾತಾಡೋದೇ ಪ್ರೊಫೆಷನ್ ಇರೋದ್ರಿಂದ. ಸೊ ಪ್ರತಿದಿನ ನೀವು ಒಬ್ಬರಿಗೆ ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಪ್ಲಾನ್ ಬಗ್ಗೆ ನೀವು ಮಾತಾಡಲೇಬೇಕಾಗತ್ತೆ. ಸೊ ಇಂಡೈರೆಕ್ಟ್ಲಿ ಮಾತಾಡ್ತಾ ನಿಮ್ಮ ಕಮ್ಯುನಿಕೇಷನ್ನಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತೀರ. ಅದ್ಭುತವಾಗಿ ಮಾತಾಡುವಂತಹ ಮಾತುಗಾರರು ನೀವು ಆಗ್ತೀರಾ. ನಾಳೆ ದಿನ ಹಲವಾರು ವೇದಿಕೆಗಳು ಸಿಗುತ್ತೆ ನಿಮಗೆ. ಆ ವೇದಿಕೆಗಳಲ್ಲಿ ನಿಮಗೆ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವಂಥ ಅವಕಾಶ ಸಿಗುತ್ತೆ. ಕಾರ್ಯಕ್ರಮದ ಒಂದು 5 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಶೇರಿಂಗ್ ರೂಪದಲ್ಲಿ. ನೀವು ಹೆಂಗಿದ್ರಿ, ಹೇಗಾದ್ರಿ ಬಿಸ್ನೆಸ್ಸಿಗೆ ಬಂದೆ ಅದನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಇವೆಲ್ಲ ಅವಕಾಶಗಳು ನಿಮ್ಗೆ ಏನು ಮಾಡುತ್ತೆ ಅಂದರೆ, ಒಂದು ದಿನದಲ್ಲಿ ಅದ್ಭುತವಾಗಿ ಒಂದು ವೇದಿಕೆ ಮೇಲೆ ಸಾವಿರಾರು ಜನದ ಮುಂದೆ ಮಾತಾಡೋ ಹಾಗೆ ಎಕ್ಸ್ಪರ್ಟ್ ಮಾಡಿಬಿಡುತ್ತೆ ಇಂಡಸ್ಟ್ರಿ. ಅಂಥ ಒಂದು ಬೆನಿಫಿಟ್ನು ಕೂಡ ನೀವು ಇಂಡಸ್ಟ್ರಿ ಮುಖಾಂತರ ಪಡಿಬೋದು. ಆ್ಯಂಡ್ ಲಕ್ಸುರಿ ಕಾರ್ಸ್ಗಳದ್ದು ಕಲೆಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಎಷ್ಟೋ ಕಂಪನಿಗಳಲ್ಲಿ ಕಾರ್ ಫಂಡ್ ಅಂತಲೇ ಕೊಡ್ತಾರೆ, ಟ್ರಾವೆಲ್ ಫಂಡ್ ಅಂತಲೇ ಕೊಡ್ತಾರೆ. ಅಂದರೆ ನೀವೇನು ಬಿಸ್ನೆಸ್ ಕೊಡ್ತೀರಾ ಆ ಬಿಸ್ನೆಸ್ನಲ್ಲಿ ಬರುವಂಥ ಇನ್ಕಮನ್ನು ಡಿವೈಡ್ ಮಾಡಿ ಒಂದಿಷ್ಟು ನಿಮಗೆ ಕ್ಯಾಶ್ ರೂಪದಲ್ಲಿ ನಿಮಗೆ ನೆಫ್ಟ್ ಮಾಡಿದರೆ ಬ್ಯಾಂಕಿಗೆ, ಇನ್ನೊಂದಿಷ್ಟು ದುಡ್ಡನ್ನು ಟ್ರಾವೆಲ್ ಫಂಡ್ ಅಂತೇಳಿ ಅಲೋಕೇಟ್ ಮಾಡಿರ್ತಾರೆ, ಕಾರ್ ಫಂಡ್ ಅಂತೇಳಿ ಅಲೋಕೇಟ್ ಮಾಡಿರ್ತಾರೆ, ಹೌಸ್ ಫಂಡ್ ಅಂತೇಳಿ ಅಲೋಕೇಟ್ ಮಾಡಿರ್ತಾರೆ. ಅಂದರೆ ಆ ಅಲೋಕೇಶನ್ ಆಗಿರುವಂಥ ದುಡ್ಡು ಎಕ್ಸ್ಕ್ಲೂಸಿವ್ಲಿ ನೀವು ಕಾರ್ ಫಂಡ್ ಅಂತ ಅಂದರೆ ಕಾರಿಗೇನೆ ಅದು ದುಡ್ಡನ್ನು ಬಳಸ್ಕೋಬೇಕು. ಅಂದರೆ ಕಾರ್ ಪರ್ಚೇಸ್ ಮಾಡಲೇಬೇಕು ನೀವು ಆ ದುಡ್ಡಲ್ಲಿ. ಹೌಸ್ ಫಂಡ್ ಅಂತ ಅಂದರೆ ಅದರಲ್ಲಿ ಕಲೆಕ್ಷನ್ ಆಗಿರೋ ದುಡ್ಡಿಂದ ಕಂಪಲ್ಸರಿ ನೀವು ಮನೆ ಕಟ್ಟಿಸ್ಲೇಬೇಕು. ಅದೇ ಥರ ಟ್ರಾವೆಲ್ ಫಂಡ್ ಅಂತ ಅಂದರೆ ಕಂಪಲ್ಸರಿ ಆ ದುಡ್ಡಲ್ಲಿ ನೀವು ದೇಶ ವಿದೇಶಗಳನ್ನ ಟ್ರಿಪ್ ಮಾಡಲೇಬೇಕು. ಸೊ ಇಂಡೈರೆಕ್ಟ್ಲಿ ಕಂಪನಿನ ಪುಷ್ ಮಾಡುತ್ತೆ, ನೀವು ಡಿಫ್ರೆಂಟ್ ಕಾರ್ಗಳನ್ನ ಪರ್ಚೇಸ್ ಮಾಡಿ, ಮನೆಯನ್ನು ಕಟ್ಟಿಸಿ, ಜೊತೆಗೆ ದೇಶ ವಿದೇಶಗಳನ್ನ ಸುತ್ತಿ ಅಂತೇಳಿ. ಅಂದರೆ ನೀವು ₹100 ದುಡ್ದಿದ್ದೀರಾ ಅಂದರೆ ಆ ₹100 ದುಡ್ಡಲ್ಲೇ ಎಲ್ಲದಕ್ಕೂ ಅಲೋಕೇಶನ್ ಆಗೋಗುತ್ತೆ. ಸೊ ನೀವು ಬಯಸಿದಂಥ ಕಾರು, ಮನೆ, ದೇಶ ವಿದೇಶಗಳನ್ನ ಒಂದು ಟ್ರಿಪ್ ರೂಪದಲ್ಲಿ ಎಂಜಾಯ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಆ್ಯಂಡ್ ನೆಕ್ಸ್ಟ್, ನೀವು ನಿಮ್ಮ ಹಳ್ಳಿಯಲ್ಲಿ, ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ಹಾಗೆ ಕರ್ನಾಟಕದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಟೀಮ್ ಕಟ್ಟಲಿಕ್ಕೆ ಅವಕಾಶ ಇದೆ. ಎಷ್ಟೋ ಕಂಪನಿಗಳು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಟೀಮ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ.
ಕೆಲವು ಕಂಪನಿಗಳು ರೀಸೆಂಟಾಗಿ ಶುರು ಆಗಿರುವಂಥದ್ದು ವಿತಿನ್ ಇಂಡಿಯಾದಲ್ಲಿ ಆಪರೇಟ್ ಆಗ್ತಿರುವಂಥ ಕಂಪನಿಗಳು ಇಂಡಿಯಾದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ನೀವು ಟೀಮ್ ಕಟ್ಟಲಿಕ್ಕೆ ಅವಕಾಶ ಇದೆ. ಯಾವಾಗ ನೀವು ಪ್ರತಿಯೊಂದು ಹಳ್ಳಿ, ಗ್ರಾಮ, ಹಾಗೆ ತಾಲೂಕು, ಜಿಲ್ಲೆಗಳಲ್ಲಿ ಟೀಮ್ ಕಟ್ತೀರಾ, ಅಲ್ಲಿ ನಿಮಗೆ ಒಂದು ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಿಮ್ಮ ಮಾತಾಗಿರ್ಬೋದು, ನಿಮ್ಮ ಕೆಲಸದ ಶೈಲಿ ಇರ್ಬೋದು, ನಿಮ್ಮ ಸಪೋರ್ಟಿಂಗ್ ಸಿಸ್ಟಮ್ ಇರ್ಬೋದು, ಆ್ಯಂಡ್ ನಿಮ್ಮನ್ನು ನಂಬ್ಕೊಂಡು ವರ್ಕ್ ಮಾಡಿದರೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಬಿಲೀಫ್ ಅವ್ರಿಗೆ ಒಂದ್ಸಲ ಬಂತು ಅಂತಂದರೆ ನಿಮ್ಮನ್ನು ಒಂದು ಸೆಲೆಬ್ರಿಟಿ ರೂಪದಲ್ಲಿ ನೋಡ್ತಾ ಇರ್ತಾರೆ. ನೀವು ಎಲ್ಲೇ ಸಿಕ್ಕಿದ್ರೂ ಕೂಡ ನಿಮ್ಮ ಜೊತೆ ಒಂದು ಫೋಟೋ ತಗೊಳ್ಳಿಕ್ಕೆ ಜನ ಕ್ಯೂವಲ್ಲಿ ನಿಂತಿರ್ತಾರೆ ಸ್ನೇಹಿತರೆ. ಆ ಥರದ ಒಂದು ಫೇಮಸ್, ಆ ಥರದ ಒಂದು ರೆಕಗ್ನೇಷನ್, ಆ ಥರದ ಒಂದು ರೆಸ್ಪೆಕ್ಟ್ ನೀವು ಸಮಾಜದಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ವ್ಯವಸ್ಥೆ ಮುಖಾಂತರ. ಆ್ಯಂಡ್ ನೀವು ಬಯಸಿದಂಥ ಜೀವನ ಶೈಲಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ನಾನು ಹಿಂಗೇ ಬದುಕಬೇಕು ಅಂತಿರುತ್ತೆ. ಆ ಥರದ ಜೀವನವನ್ನು ಈ ಒಂದು ಇಂಡಸ್ಟ್ರಿಯಲ್ಲಿ ನೀವು ಸರಿಯಾಗಿ ಕೆಲಸ ಮಾಡಿದರೆ, ಒಂದು ಸಿಸ್ಟಮ್ ಅಂತ ಇದೆ, ಆ ಸಿಸ್ಟಮ್ ಪ್ರಕಾರನೇ ನೀವು ಕೆಲಸ ಮಾಡಿದರೆ 100% ಒಂದು ಅದ್ಭುತವಾದ ಜೀವನವನ್ನು ಈ ಒಂದು ಇಂಡಸ್ಟ್ರಿ ಮುಖಾಂತರ ನೀವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ವೈಯಕ್ತಿಕ ಬೆಳವಣಿಗೆ, ಪರ್ಸ್ನಲ್ ಗ್ರೋತ್ ಅಂತ ಹೇಳ್ತೀವಿ, ಅಥವಾ ವ್ಯಕ್ತಿತ್ವ ಅಭಿವೃದ್ಧಿ ಅಂತ ಹೇಳ್ತೀವಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ನೋಡಿ, ಈ ಬಿಸ್ನೆಸ್ಸಿಗೆ ನೀವು ಬಂದಾಗ ಯಾವುದೋ ವೃತ್ತಿಲಿರ್ತೀರಾ ಅಥವಾ ಯಾವುದೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀರಾ. ಬಟ್ ಈ ಬಿಸ್ನೆಸ್ಸಿಗೆ ಬಂದ ತಕ್ಷಣವೇ ಹಲವಾರು ವಿಚಾರಗಳನ್ನ ನೀವು ಇನ್ಸ್ಟೆಂಟಾಗಿ ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ನೀವು ಒಂದು ದೊಡ್ಡ ಮಟ್ಟದಲ್ಲಿ ಈ ಇಂಡಸ್ಟ್ರಿಲಿ ಗ್ರೋ ಆಗಬೇಕು ಅಂದರೆ. ಅದು ನೀವು ಮಾತಾಡುವಂತಹ ಶೈಲಿ ಇರ್ಬೋದು, ನಿಮ್ಮ ಡ್ರೆಸ್ ಕೋಡ್ ಆಗಿರ್ಬೋದು, ವರ್ಕ್ ಮಾಡೋ ಮೆಥಡ್ ಆಗಿರ್ಬೋದು, 4 ಜನಕ್ಕೆ ನೀವು ತಿಳಿಸೋವಂತಹ ಹಂತಕ್ಕೆ ನೀವು ರೀಚ್ ಆದಾಗ, ಯಾಕಂದರೆ 4 ಜನ ನಿಮ್ಮ ಟೀಮಲ್ಲಿ ನೀವು ಕನೆಕ್ಟ್ ಮಾಡಿದ ತಕ್ಷಣವೇ ನೀವು ಅವ್ರಿಗೆ ಲೀಡ್ರ್ ಆಗ್ತೀರಾ. ಸೊ 4 ಜನಕ್ಕೆ ನೀವು ಬುದ್ಧಿ ಹೇಳೋ ಮಟ್ಟಕ್ಕೆ ನೀವು ಹೋಗಬೇಕು ಅಂತಂದರೆ ಅವರಿಗಿಂತ ನೆಕ್ಸ್ಟ್ ಲೆವೆಲ್ ನೀವು ಅಪ್ಗ್ರೇಡ್ ಆಗಿರಬೇಕು. ಸೊ ಹಲವಾರು ವಿಚಾರಗಳಲ್ಲಿ ನೀವು ನಿಮಗೆ ಗೊತ್ತಿಲ್ಲದೆ ಎಜುಕೇಷನ್ ಪಡೆದು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀರಾ. ಸೊ ಅದನ್ನೇ ಏನು ಹೇಳ್ತಾರೆ, ವ್ಯಕ್ತಿತ್ವ ವಿಕಸನ ಅಂತ. ಅಂದರೆ ನಿಮ್ಮ ವೇ ಆಫ್ ಥಿಂಕಿಂಗ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಡ್ರೆಸ್ ಕೋಡ್ ಆಗಿರ್ಬೋದು, ನಿಮ್ಮ ಆಲೋಚನಾ ಶಕ್ತಿ ಆಗಿರ್ಬೋದು, ನಿಮ್ಮ ಸಾಮರ್ಥ್ಯ ಆಗ್ಬೋದು, ಪ್ರತಿಯೊಂದು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಇವತ್ತಿರೋ ವ್ಯಕ್ತಿ ನಾಳೆ ಆಗಿರಲ್ಲ, ನಾಳೆ ಇರೋ ವ್ಯಕ್ತಿ ನಾಡಿದ್ದು ಹಂಗಿರಲ್ಲ. ಪ್ರತಿದಿನ ಡೆವಲಪ್ಮೆಂಟ್, ಪ್ರತಿದಿನ ಗ್ರೋತ್, ಪ್ರತಿದಿನ ಹೊಸ ವಿಚಾರಗಳನ್ನ ಕಲಿತಾ ಹೋಗ್ತಿರ್ತೀರ. ಸೊ ಒಟ್ಟಾರೆ ದುಡ್ಡು ಸಿಗೋದಲ್ಲದೆ, ಒಳ್ಳೆ ಲೈಫ್ ಸ್ಟೈಲ್ ಸಿಗೋದಲ್ಲದೆ, ಸಮಾಜದಲ್ಲಿ ಒಂದು ರೋಲ್ ಮಾಡಲ್ ಆಗ್ಲಿಕ್ಕೆ ಅವಕಾಶ. ನಾಳೆ ದಿನ ನಿಮ್ಮ ಟೀಮ್ ಅವರು ನಾಳೆ ನಾನು ಯಾರಂಗೆ ಆಗಬೇಕು ಅಂತ ಅವ್ರು ಅಂದ್ಕೊಂಡ್ರೆ ನಿಮ್ಮಂಗೆ ಆಗಬೇಕು ಅನ್ನೋ ಮಟ್ಟಕ್ಕೆ ನಿಮ್ಮನ್ನು ರೋಲ್ ಮಾಡಲ್ ಆಗಿ ತಗೊಳ್ಳೋ ಮಟ್ಟಕ್ಕೆ ನೀವು ಈ ಇಂಡಸ್ಟ್ರಿಯಲ್ಲಿ ವ್ಯಕ್ತಿತ್ವವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ಎಜುಕೇಷನ್ ಈ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ಇಂಡಸ್ಟ್ರಿಯಲ್ಲಿ ಉಚಿತವಾಗಿ ಕೊಡ್ತಾರೆ ಸ್ನೇಹಿತರೆ, ಉಚಿತವಾಗಿ ಕೊಡ್ತಾರೆ. ಯಾಕೆ? ಪ್ರತಿಯೊಬ್ಬರು ಕೂಡ ನಿಮ್ಮ ಕಂಪನಿಯಲ್ಲಿ ಅಥವಾ ನಿಮ್ಮ ಒಂದು ಟೀಮ್ ನೇಮ್ ಇರುತ್ತೆ, ಯಾವುದೋ ಒಂದು ಗ್ರೂಪ್ ನೇಮ್ ಇರುತ್ತೆ, ನಿಮ್ಮ ಲೀಡರ್ಸ್ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅಂಥ ಒಂದು ಟೀಮ್ನಲ್ಲಿ ಅಥವಾ ಕಂಪನಿಯಲ್ಲಿ ಹಲವಾರು ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಿರುತ್ತೆ, ಡಿಫ್ರೆಂಟ್ ವಿಚಾರಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಿರುತ್ತೆ. ಆ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನ ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡ್ಕೊಳ್ಳಿ, ಒಂದನ್ನು ಕೂಡ ಮಿಸ್ ಮಾಡಬೇಡಿ. ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಭಾಗವಹಿಸಿ. ಯಾಕೆಂದರೆ ಒಂದಲ್ಲ ಒಂದು ಕಾರ್ಯಕ್ರಮದಿಂದ ಒಂದಲ್ಲ ಒಂದು ವಿಚಾರವನ್ನು ನೀವು ಕಲಿತಾನೆ ಇರ್ತೀರಾ. ಸೊ ಈ ಬಿಸ್ನೆಸ್ನಲ್ಲಿ ನೀವು ಗ್ರೋ ಆಗಲೇಬೇಕು ಅನ್ನೋ ನಿರ್ಧಾರ ನೀವೇನಾದ್ರು ಮಾಡಿದರೆ, ಸಖತ್ ದುಡಿಮೆ ನೀವು ಮಾಡಲೇಬೇಕು ಅನ್ನೋ ಒಂದು ಡಿಸಿಷನ್ ನಿಮ್ಮಿಂದ ಆಗಿದ್ರೆ, ಅದಕ್ಕಿರೋದು ಒಂದೇ ಒಂದು ದಾರಿ, ನಿಮ್ಮ ಕಂಪನಿಯಿಂದ ಅಥವಾ ನಿಮ್ಮ ಟೀಮ್ ಲೀಡರ್ಸ್ಗಳು ಯಾವುದೇ ಕಾರ್ಯಕ್ರಮಕ್ಕೆ ನೀವು ಇನ್ವೈಟ್ ಮಾಡಲಿ, ಆ ಟೆನಿಕಾಸ್ಟ್ ಮಿಸ್ ಮಾಡಿದಾಗೆ ಆ ಕಾರ್ಯಕ್ರಮಕ್ಕೆ ಚಾಚು ತಪ್ಪದೆ ಹೋಗಿ, ಅಲ್ಲಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ, ಅಲ್ಲಿರೋದನ್ನು ನೋಟ್ ಮಾಡ್ಕೊಂಡು ಕಲೀರಿ. ಅವಾಗ ಮಾತ್ರ ನೀವು ಈ ಬಿಸ್ನೆಸ್ಸಲ್ಲಿ ಗೆಲ್ಲಿಕ್ಕೆ ಸಾಧ್ಯ. ಯಾರು ವ್ಯಕ್ತಿತ್ವವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಈ ಬಿಸ್ನೆಸ್ಸಲ್ಲಿ, ಅವ್ರು ಮಾತ್ರ ಇಲ್ಲಿ ಗೆಲ್ಲಿಕ್ಕೆ ಸಾಧ್ಯ. ಉಚಿತವಾಗಿ ಜೀವನ ಶಿಕ್ಷಣ ಕೊಡ್ತಾರೆ, ಜೀವನದಲ್ಲಿ ಹೆಂಗಿರಬೇಕು, ಯಾವುದೇ ಎಜುಕೇಷನ್ ಸಿಸ್ಟಮ್ ಇವತ್ತೇನು ನಾವು 1ನೇ ಕ್ಲಾಸಿಂದ ಡಿಗ್ರಿವರೆಗೆ ಓದ್ಕೊಂಡ್ಬಂದಿದ್ದೀವಿ, ಅಲ್ಲೆಲ್ಲೂ ಕೂಡ ಸಿಗದೇ ಇರುವಂಥ ಒಂದು ಅದ್ಭುತವಾದಂಥ ಶಿಕ್ಷಣ ಜೀವನ ಶಿಕ್ಷಣ ಅಂತೇಳಿ, ಅಂಥ ಒಂದು ಶಿಕ್ಷಣವೂ ಕೂಡ ಈ ಒಂದು ಬಿಸ್ನೆಸ್ನಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೀವು ನೋಡೋದಾದರೆ ಅರ್ಲಿ ರಿಟೈರ್ಮೆಂಟ್. ಬೇಗ ನೀವು ನಿವೃತ್ತಿಯನ್ನು ಹೊಂದ್ಬೋದು. ಕರೆಕ್ಟಾಗಿ ನೀವು 5 ವರ್ಷ ಪ್ಲ್ಯಾನ್ ಮಾಡಿಕೊಂಡ್ರೆ, ಜಸ್ಟ್ 5 ವರ್ಷ ಪ್ಲ್ಯಾನ್ ಮಾಡಿಕೊಂಡ್ರೆ 5 ವರ್ಷದಲ್ಲಿ ನಿಮಗೆ ಯಾವ ಥರ ಗ್ರೋತ್ ಸಿಗುತ್ತೆ ಅಂತ ಅಂದರೆ, ನೆಕ್ಸ್ಟ್ ನಿಮ್ಮ ಇಡೀ ಫ್ಯೂಚರ್ ನೀವು ಕೆಲಸ ಮಾಡೋದು ಬೇಕಾಗಿಲ್ಲ. ಬರೀ 5 ವರ್ಷ ನೀವು ಕರೆಕ್ಟಾಗಿ ವರ್ಕ್ ಮಾಡಿ, ಕರೆಕ್ಟಾಗಿ ಟೀಮ್ ಸೆಟ್ ಮಾಡಿದ್ದೆ ಆಯಿತು ಅಂತಂದರೆ, ನಿಮ್ಮ ಟೀಮ್ನಲ್ಲಿರೋರನ್ನ ನಿಮ್ಮ ಸಪೋರ್ಟ್ ಇಲ್ಲದೆ ಅವ್ರನ್ನ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋ ಹಾಗೆ ನೀವು ರೆಡಿ ಮಾಡಿದ್ದೆ ಆಯಿತು ಅಂತಂದರೆ, ತುಂಬಾ ಇಂಪಾರ್ಟೆಂಟ್. ನೀವು 5 ವರ್ಷದಲ್ಲಿ ರಿಟೈರ್ಮೆಂಟ್ ತೊಗೊಳ್ಬೇಕು ಅಂತಂದರೆ ಈ ಪಾಯಿಂಟನ್ನು ಕ್ಯಾಚ್ ಮಾಡಬೇಕು. ಈಗ ಏನು ಹೇಳ್ತಾ ಇದ್ದೀನಿಲ್ಲ ಆ ಪಾಯಿಂಟ್ ಏನು ಅಂತಂದರೆ, 5 ವರ್ಷದಲ್ಲಿ ನಿಮ್ಮ ಟೀಮನ್ನು ಹೆಂಗೆ ರೆಡಿ ಮಾಡಬೇಕು ಅಂತಂದರೆ, ನಿಮ್ಮ ಸಪೋರ್ಟ್ ಇಲ್ಲದೆ, ನಿಮ್ಮ ಪ್ರೆಸೆನ್ಸ್ ಇಲ್ಲದೆ, ಅವರೇ ಇಂಡಿಪೆಂಡೆಂಟಾಗಿ ಕಂಪ್ನಿ ಬಿಸ್ನೆಸ್ ಕೊಟ್ಟು ಅವರು ಡೆವಲಪ್ಮೆಂಟ್ ಆಗುವಾಗ ನೀವೇನಾದ್ರು ರೆಡಿ ಮಾಡಿಬಿಟ್ರೆ, ಲೈಫಲ್ಲಿ ಮತ್ತೆ ನೀವು ಕೆಲಸ ಮಾಡೋದು ಬೇಕಾಗಿಲ್ಲ. ಇಂಡಸ್ಟ್ರಿಯಲ್ಲಿ ಆರಾಮಾಗಿ ಮನೇಲಿ ನೀವು ಕುಳಿತುಕೊಂಡಿದ್ರು, ಟ್ರಾವೆಲ್ ಮಾಡ್ತಿದ್ರು, ನಿದ್ದೆ ಮಾಡ್ತಾಯಿದ್ರು, ಊಟ ಮಾಡ್ತಾಯಿದ್ರು, ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ಬೀಳ್ತಾ ಇರುತ್ತೆ ಪ್ರತಿ ತಿಂಗಳು. ಸೊ ಆ ಥರ ನೀವು ಶಾರ್ಟ್ ಪೀರಿಯಡಲ್ಲಿ ರಿಟೈರ್ಮೆಂಟ್ನ ತೊಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಜಸ್ಟ್ ದೊಡ್ಡ ಕಾರ್ಯಕ್ರಮಗಳಿರುತ್ತೆ, ಗೆಸ್ಟ್ ಆಗಿ ಹೋಗ್ತೀರಾ,
ಸೊ ಲೈಫನ್ನು ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನೀವು ಕರೆಕ್ಟಾಗಿ 5 ವರ್ಷ ಪ್ಲ್ಯಾನ್ ಮಾಡ್ಕೊಂಡು ವರ್ಕ್ ಮಾಡಿ ರಿಟೈರ್ಮೆಂಟ್ನ ತಗೊಳ್ಳಿ ಫೋಕಸ್ ಮಾಡಿದರೆ. ಸೊ ಅದಕ್ಕೆ ಬೇಗ ನಿವೃತ್ತಿ ಹೊಂದೋದು ಅಂತ ಹೇಳ್ತಾರೆ. ಯಾಕಂದರೆ ಇಂಡಿಯಾದಲ್ಲಿ ರಿಟೈರ್ಮೆಂಟ್ ಏಜ್ ಬಂದು 60 ವರ್ಷದವರೆಗೂ ದುಡಿಲೇಬೇಕು. ಈವನ್ 60 ವರ್ಷದವರೆಗೂ ದುಡಿದು ರಿಟೈರ್ಮೆಂಟ್ ತೊಗೊಂಡ್ರು ಕೂಡ ಸೊ ನಾವು ದುಡಿದಿರುವಂಥ ದುಡಿಮೆಯಿಂದ ನಾವು ಜೀವನ ನಡೆಸ್ಲಿಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ಕಡಿಮೆ ಸಂಪಾದನೆ ಹೊರಗಡೆ ಪ್ರಪಂಚದಲ್ಲಿದೆ. ಬಟ್ ಇಲ್ಲಿ 5 ವರ್ಷದಲ್ಲಿ ನೀವು ಸಾಯೋವರೆಗೂ ಜೀವನ ನಡೆಸ್ಲಿಕ್ಕೆ ಬೇಕಾಗಿರುವಂಥ ದುಡ್ಡನ್ನು ಸಂಪಾದನೆ ಮಾಡ್ಕೊಂಡ್ಬಿಡ್ಬೋದು ಕೇವಲ 5 ವರ್ಷದಲ್ಲಿ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ವರ್ಕ್ ಮಾಡಿದರೆ. ನೆಕ್ಸ್ಟ್ ಪಾಯಿಂಟ್, ನೀವು ಕುಟುಂಬದೊಂದಿಗೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಮ್ಯಾಜಿನ್ ಮಾಡಿ, ನೀವು ಬರೀ 5 ವರ್ಷದಲ್ಲಿ ರಿಟೈರ್ಮೆಂಟ್ ತೊಗೊಳ್ಲಿಕ್ಕೆ ಸಾಧ್ಯತೆ ಇದೆ ಅಂತಂದರೆ 5 ವರ್ಷದ ನಂತರ ನಿಮಗೇನೂ ಕೆಲಸ ಇರಲ್ಲ. ನೀವು ದೊಡ್ಡ ಟೀಮ್ನ ಕಟ್ಟಿರ್ತೀರಾ, ಆ ಟೀಮ್ನಲ್ಲಿರಲಿ ನೀವು ದೊಡ್ಡ ದೊಡ್ಡ ಇಂಡಿಪೆಂಡೆಂಟ್ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡಿರ್ತೀರಾ. ವಿತೌಟ್ ಯುವರ್ ಸಪೋರ್ಟ್, ವಿತೌಟ್ ಯುವರ್ ಪ್ರೆಸೆನ್ಸ್ ಅವರು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಿಮ್ಮನ್ನು ಎಲ್ಲದಕ್ಕೂ ಕರೀತಾ ಇರಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗಿರಲ್ಲ. ಅಂಥ ಸಂದರ್ಭದಲ್ಲಿ ನಿಮ್ಮ ಟೈಮನ್ನು ಹೆಂಗೆ ಕಳಿಬೋದು? ನೀವು ಆರಾಮಾಗಿ ನೀವು ಇಷ್ಟ ಬಂದಾಗ ಕಳಿಬೋದು. ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೂ ಕೂಡ ನಿಮ್ಮ ಅಕೌಂಟಿಗೆ ದುಡ್ಡು ಬರೋದಂತೂ ಸ್ಟಾಪ್ ಆಗಲ್ಲ. ಸೊ ಅಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಇಂಡಸ್ಟ್ರಿ ನಿಮಗೆ ಮಾಡಿಕೊಡ್ತಾ ಇದೆ. ಸೊ ಯಾವಾಗ ನಿಮಗೆ ಇಷ್ಟ ಬಂದಂಥ ಕೆಲಸವನ್ನು ನೀವು ಮಾಡಿದರೂ ಕೂಡ ಕಂಪನಿ ನೀವು ಟೈಮ್ ಕೊಟ್ಟಿಲ್ಲ ಅಂದ್ರೂ, ನಿಮ್ಮ ಟೀಮಿಗೆ ನೀವು ಟೈಮ್ನ ಕೊಟ್ಟಿಲ್ಲ ಅಂತ ಅಂದ್ರೂ, ಬೇರೆ ನಿಮ್ಗೆ ಇಷ್ಟ ಇರುವಂಥ ಹವ್ಯಾಸಗಳ ನೀವು ಸಮಯವನ್ನು ಕಳೆದ್ರೂ ಕೂಡ ನಿಮ್ಮ ಅಕೌಂಟಿಗೆ ತಿಂಗಳ ಏನು ಬರಬೇಕಲ್ಲ ಹಂಗೆ ಬಂದರೆ ಇಮ್ಯಾಜಿನ್ ಮಾಡಿ ನಿಮ್ಮ ಲೈಫ್ ಎಷ್ಟು ಬ್ಯೂಟಿಫುಲ್ ಇರುತ್ತೆ. ನಿಮ್ಗೆ ಡ್ರಾಯಿಂಗ್ ಇಷ್ಟನಾ, ನೀವು ಡ್ರಾಯಿಂಗ್ ಮಾಡಿ. ಪೇಂಟಿಂಗ್ ಇಷ್ಟನಾ, ಪೇಂಟಿಂಗ್ ಮಾಡಿ. ಮೂವಿ ನೋಡೋದು ಇಷ್ಟನಾ, ಮೂವಿ ನೋಡಿ. ಏನು ಬೇಕಾದರೂ ಮಾಡಿ. ನಿಮ್ಮ ಹವ್ಯಾಸ ಏನಿದೆಯೋ, ನಿಮ್ಗೆ ಎಲ್ಲಿ ಖುಷಿ ಕೊಡುತ್ತೋ, ಯಾವ ಕೆಲಸ ಖುಷಿ ಕೊಡುತ್ತೋ ಅದನ್ನು ಮಾಡಿ. ಆದರೂ ಕೂಡ ನಿಮಗೆ ತಿಂಗಳ ಏನು ಇನ್ಕಮ್ ಬರಬೇಕಲ್ಲ ಅದು ಬರ್ತಾ ಇರುತ್ತೆ. ಸೊ ಅಂಥ ಒಂದು ಸಮಯ ಸ್ವತಂತ್ರ ನಿಮಗೆ ಈ ಒಂದು ಬಿಸ್ನೆಸ್ ಮಾಡಿಕೊಡುತ್ತೆ. ಅದೇ ಥರ ಹೊಸ ಜನರನ್ನು ಭೇಟಿ ಮಾಡುವಂಥದ್ದು. ಸೊ ಇಲ್ಲಿ ಟೀಮ್ ಕಟ್ಟೋದೇ ಕೆಲಸ ಇರೋದ್ರಿಂದ ಪ್ರತಿದಿನ ಹೊಸೊಬ್ಬರನ್ನು ನೀವು ಭೇಟಿ ಆಗ್ತಿರ್ತೀರ. ಅವ್ರ ಜೊತೆ ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಕಂಪನಿಯ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಕಂಪನಿಯ ಸಿಸ್ಟಮ್ ಬಗ್ಗೆ, ನಿಮ್ಮ ಕಂಪನಿಯ ಫ್ಯೂಚರ್ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತೀರ. ಸೊ ಪ್ರತಿದಿನ ನಿಮಗೆ ಹೊಸ ಜನರನ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಅಂದರೆ ಇಂಡೈರೆಕ್ಟ್ಲಿ ಎವ್ರಿ ಡೇ ನೀವು 4 ಜನಕ್ಕೆ ಪರಿಚಯ ಆಗ್ತಾ ಹೋಗ್ತಿರ್ತೀರ. ನೀವು ಯಾರು, ನಿಮ್ಮ ಅಚೀವ್ಮೆಂಟ್ ಏನು ಕಂಪ್ನಿಯಲ್ಲಿ, ನೀವು ಯಾವ ಥರ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಾ, ಇವೆಲ್ಲವನ್ನು ಕೂಡ ನೀವು 4 ಜನ ಜೊತೆ ಹಂಚ್ಕೊಂಡು ಒಂದೊಳ್ಳೆ ಸೋಷಿಯಲ್ ಸರ್ಕಲ್ನ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಮಾಜಮುಖಿಯಾಗಿ ನೀವು ಕೆಲಸ ಮಾಡ್ಬೋದು ಈ ಒಂದು ಬಿಸ್ನೆಸ್ಸಲ್ಲಿ. ಆ್ಯಂಡ್ ನನ್ನ ಫೇವರೆಟ್ ನೆಕ್ಸ್ಟ್ ಪಾಯಿಂಟ್, ಹೆಲ್ಪಿಂಗ್ ಅದರ್ಸ್. ಸ್ನೇಹಿತರೆ, ಎಷ್ಟೋ ಜನರು ತಾವು ಮಾಡ್ತಿರೋ ವೃತ್ತಿಯಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತೇಳಿ ಬೇರೆ NGOಗಳಲ್ಲಿ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಸೇರಿಕೊಂಡು ಫ್ರೀಯಾಗಿ ವಾಲಂಟಿಯರ್ ಆಗಿ ಜನರಿಗೆ ಸೇವೆ ಮಾಡ್ತಿರ್ತಾರೆ, ಇನ್ನೊಬ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ. ಬಟ್ ಈ ಬಿಸ್ನೆಸ್ಸಲ್ಲಿ ನಿಮ್ಮ ಕೆಲಸನೇ, ನಿಮ್ಮ ವೃತ್ತಿನೇ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು. ಪ್ರತಿದಿನ ಒಬ್ಬರಲ್ಲ ಒಬ್ಬರಿಗೆ ಅವಕಾಶ ಕೊಟ್ಟು, ನಿಮ್ಮ ಕಂಪನಿ ಅವಕಾಶವನ್ನು ಕೊಟ್ಟು ಅವ್ರನ್ನ ಬೆಳೆಸೋದೇ ನಿಮ್ಮ ವೃತ್ತಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಇಂಡಸ್ಟ್ರಿ ಯಾಕೆ ನನಗೆ ತುಂಬಾ ಇಷ್ಟ, ಯಾಕೆ ನಾನು ಮನಸ್ಸಿನಿಂದ ಪ್ರಮೋಟ್ ಯಾಕೆ ಮಾಡ್ತೀನಿ ಅಂತಂದರೆ, ಈ ಬಿಸ್ನೆಸ್ನಲ್ಲಿ ಇರೋದೇ ಕೆಲಸ ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂಥದ್ದು, ಇನ್ನೊಬ್ಬರನ್ನ ಬೆಳೆಸುವಂಥದ್ದು, ಇನ್ನೊಬ್ಬರನ್ನ ಕನಸನ್ನು ನನಸು ಮಾಡುವಂಥದ್ದು. ಅವರ ಕನಸನ್ನು ನನಸು ಮಾಡೋದ್ರಲ್ಲಿ ನಿಮ್ಮ ಕನಸು ನನಸಾಗತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಪಾಯಿಂಟ್. ಬೇರೆಯವರ ಕನಸನ್ನು ನನಸು ಮಾಡೋದ್ರಲ್ಲಿ ನಿಮ್ಮ ಕನಸು ನನಸಾಗತ್ತೆ. ಸೊ ಎಂಥ ಅದ್ಭುತವಾದಂಥ ಅವಕಾಶ ಅಲ್ವಾ? ಸೊ ಇಷ್ಟೆಲ್ಲ ಬೆನಿಫಿಟ್ಗಳನ್ನ ನಿಮಗೆ ಮಾಡಿಕೊಡುತ್ತೆ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಐ ಥಿಂಕ್ ಹಲವಾರು ಪಾಯಿಂಟ್ಸ್ಗಳು ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡಿದಾಗ ಲೈಕ್ ಮಾಡಿ. ಆ್ಯಂಡ್ ಏನು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಆ್ಯಂಡ್ ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಈ ಒಂದು ನಾಲೆಡ್ಜನ್ನು ಪಡ್ಕೊಳ್ಳಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಈಗೇನು ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ನೋಟ್ಸನ್ನು ಶೋ ಮಾಡಿದ್ದೀನಿ. ಆ ಒಂದು ನೋಟ್ಸ್ ಒಂದು ವಾಟ್ಸಪ್ ಚಾನಲ್ ಇದೆ, ಫ್ರೀ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ಅಂತೇಳಿ ಒಂದು ಫ್ರೀ ವಾಟ್ಸಪ್ ಚಾನಲ್ ಇದೆ. ಆ ಒಂದು ವಾಟ್ಸಪ್ ಚಾನಲ್ಲಿ ಈ ನೋಟ್ಸನ್ನು ಉಚಿತವಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಗಮನಿಸ್ಬೋದು. ಆ ಚಾನಲ್ ಲಿಂಕ್ ಬೇಕು ಅಂತ ಅಂದರೆ ಸೊ ಇಲ್ಲಿ ನಿಮಗೆ ನಂಬರ್ ಇದೆ 9986409556. ಈ ಒಂದು ವಾಟ್ಸಪ್ ನಂಬರಿಗೆ ನೀವು ಆ ಒಂದು ಚಾನಲ್ ಲಿಂಕ್ ಕಳಿಸ್ಕೊಡಿ ಅಂತೇಳಿ ಮೆಸೇಜ್ ಮಾಡಿದರೆ ಆ ಚಾನಲ್ ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೀವಿ. ಈ ನೋಟ್ಸನ್ನು ನೀವು ಅಲ್ಲಿ ಗಮನಿಸ್ಬೋದು. ಸೊ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಸೊ ಎಲ್ಲಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್.